ನಮಸ್ಕಾರ ಸ್ನೇಹಿತರೆ. ಚೆನ್ನೈ ವಿರುದ್ಧ ಮುಂಬೈ ಸೋತ ಬಳಿಕ ಅತ್ತರು ಹಾರ್ದಿಕ್ ಪಾಂಡ್ಯ. ನಂತರ ರೋಹಿತ್ ರವರ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಚೆನ್ನೈ ವಿರುದ್ಧ ಮುಂಬೈ ಇಂಡಿಯನ್ಸ್ ಸೋತ ಬಳಿಕ ಹಾರ್ದಿಕ್ ಪಾಂಡ್ಯ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ ಹಾಗೂ ರೋಹಿತ್ ಶರ್ಮಾ ಇವರಿಬ್ಬರಲ್ಲಿ ಮುಂಬೈ ಕಂಡ ಬೆಸ್ಟ್ ಕ್ಯಾಪ್ಟನ್ ಯಾರು ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನಿಮ್ಮ ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ. ಹೌದು ಸ್ನೇಹಿತರೆ, ಮುಂಬೈನ ವಾಂಖೆಡೆ ಅಂಗಳದಲ್ಲಿ ನಡೆದ ಟಾಟಾ IPL 2024ರ 29ನೇ ಪಂದ್ಯವನ್ನ ಚೆನ್ನೈ ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡವು 20 ರನ್ಗಳಿಂದ ಸೋತಿದೆ. ಹೌದು ಸ್ನೇಹಿತರೆ, ಈ ಒಂದು ಪಂದ್ಯದಲ್ಲಿ ಮೊದಲು ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 206 ರನ್ ಬಾರಿಸಿತ್ತು. ತಂಡದ ಪರ ನಾಯಕ ಋತುರಾಜ್ ಗಾಯಕ್ವಾಡ್ ಅವರು 69 ರನ್ ಬಾರಿಸಿ ಮಿಂಚಿದರೆ ಶಿವಂ ದುಬೆ ಅವರು 66 ರನ್ಗಳ ಕೊಡುಗೆ ನೀಡಿದರು. ಇನ್ನು ಕೊನೆಯಲ್ಲಿ ಬಂದ MS ಧೋನಿ ರವರು ಸತತ 3 ಸಿಕ್ಸರ್ಗಳ ಸಹಾಯದಿಂದಾಗಿ 20 ರನ್ ಬಾರಿಸಿ ಮಿಂಚಿದರು. ಈ ಸ್ಪರ್ಧಾತ್ಮಕ ಗುರಿಯನ್ನು ಬೆನ್ನಟ್ಟಿದಂತಹ ಮುಂಬೈ ಇಂಡಿಯನ್ಸ್ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿರಲೇ ಇಲ್ಲ. ಅಲ್ಲದೆ ತಂಡದ ಮಾಜಿ ನಾಯಕರಾದ ರೋಹಿತ್ ರವರಿಗೆ ಯಾರು ಕೂಡ ಉತ್ತಮ ಜೊತೆ ಆಟವನ್ನ ನೀಡಿರಲೇ ಇಲ್ಲ. ಇದರಿಂದಾಗಿ ರೋಹಿತ್ ರವರು ಅಂತಿಮವಾಗಿ 63 ಎಸೆತಗಳನ್ನ ಎದುರಿಸಿ ಅಜೇಯ 105 ರನ್ ಬಾರಿಸಿದರಾದರೂ ಕೂಡ ಇವರೊಬ್ಬರಿಂದ ತಂಡಕ್ಕೆ ಗೆಲುವು ತಂದುಕೊಡಲು ಸಾಧ್ಯವಾಗಲೇ ಇಲ್ಲ. ಇದರೊಂದಿಗೆ ಮುಂಬೈ ಇಂಡಿಯನ್ಸ್ ತಂಡವು ಚೆನ್ನೈ ವಿರುದ್ಧ 20 ರನ್ಗಳಿಂದ ಕೊನೆಯ ಓವರ್ನಲ್ಲಿ ಪಂದ್ಯವನ್ನ ಕಳೆದುಕೊಂಡಿತು. ಇದೀಗ ಚೆನ್ನೈ ವಿರುದ್ಧ ಮುಂಬೈ ಸೋತ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ಮುಂಬೈ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ರವರು ಈ ರೀತಿಯಾಗಿ ಹೇಳಿದ್ದಾರೆ. ಇಂದಿನ ಪಂದ್ಯದಲ್ಲಿ ನಮ್ಮ ತಂಡದ ಆಟಗಾರರು ಉತ್ತಮವಾದ ಆಟವನ್ನ ಆಡಿದ್ದಾರೆ. ಆದರೆ ಕೊನೆಯ ಓವರ್ನಲ್ಲಿ ನಾವು ಪಂದ್ಯವನ್ನ ಕಳೆದುಕೊಂಡಿದ್ದೇವೆ. ರೋಹಿತ್ ರವರು ಇಂದಿನ ಪಂದ್ಯದಲ್ಲಿ ಅಪಾಯಕಾರಿಯಾದ ಬ್ಯಾಟಿಂಗ್ ಆಡಿದ್ದಾರೆ. ಅದು ಕೂಡ ಶತಕವನ್ನ ಸಿಡಿಸುವ ಮೂಲಕ ನಮ್ಮ ತಂಡಕ್ಕೆ ಆಸರೆ ಮತ್ತು ನಮ್ಮ ತಂಡದ ಮಾನವನ್ನ ಕಾಪಾಡಿದ್ದಾರೆ ಎಂದು ಹೇಳುವ ಮೂಲಕ ರೋಹಿತ್ ರವರ ಕುರಿತು ಒಳ್ಳೆಯ ಅಭಿಪ್ರಾಯವನ್ನ ನೀಡಿದ್ದಾರೆ. ಇನ್ನು ಮಾತು ಮುಂದುವರಿಸಿದ ಹಾರ್ದಿಕ್ ಪಾಂಡ್ಯ ರವರು ಈ ಸೋಲಿನಿಂದ ಆದ ಎಲ್ಲ ತಪ್ಪುಗಳನ್ನ ನಾವು ತಿದ್ದುಕೊಳ್ಳುತ್ತೇವೆ. ಮುಂದಿನ ಪಂದ್ಯದಲ್ಲಿ ಖಂಡಿತವಾಗಿಯೂ ಕಮ್ ಬ್ಯಾಕ್ ಮಾಡಲಿದ್ದೇವೆ ಮತ್ತು ಇಂದಿನ ಪಂದ್ಯದಲ್ಲಿ MS ಧೋನಿ ಅವರ ಬ್ಯಾಟಿಂಗ್ ಕೂಡ ತುಂಬಾ ಚೆನ್ನಾಗಿ ಇತ್ತು. ನಾನು ಅವರ ಬ್ಯಾಟಿಂಗ್ ಅನ್ನ ತುಂಬಾ ಎಂಜಾಯ್ ಮಾಡಿದ್ದೇನೆ ಎಂದು ಹಾರ್ದಿಕ್ ಹೇಳಿದ್ದಾರೆ. ಇನ್ನು ಮಾತು ಮುಂದುವರಿಸಿದ ಪಾಂಡ್ಯ ರವರು ನಮ್ಮ ತಂಡದ ಪರ ರೋಹಿತ್ ರವರನ್ನ ಬಿಟ್ಟರೆ ಉಳಿದ ಯಾವ ಬ್ಯಾಟ್ಸ್ಮನ್ ಗಳು ಕೂಡ ಹೇಳಿಕೊಳ್ಳುವಂತ ಆಟವನ್ನ ಆಡಿಲ್ಲ. ಅವರಿಗೆ ಉತ್ತಮ ಜೊತೆ ಆಟವನ್ನ ನೀಡಿದ್ದೇ ಆದಿದ್ದಲ್ಲಿ ಪಂದ್ಯವನ್ನ ನಾವು ಖಂಡಿತವಾಗಿಯೂ ಗೆದ್ದುಕೊಳ್ಳುತ್ತಿದ್ದೆವು ಎಂದು ಹಾರ್ದಿಕ್ ಹೇಳಿದ್ದಾರೆ. ಸ್ನೇಹಿತರೆ, ಮಾತು ಮುಂದುವರಿಸಿದ ಅವರು ನಮ್ಮ ತವರು ಅಂಗಳದಲ್ಲಿನ ಈ ಸೋಲು ನನಗೆ ತುಂಬಾ ನೋವನ್ನ ಉಂಟು ಮಾಡುತ್ತಿದೆ ಎಂದು ಹೇಳಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಚೆನ್ನೈ ವಿರುದ್ಧ ಮುಂಬೈ ಸೋತ ಬಳಿಕ ಹಾರ್ದಿಕ್ ಪಾಂಡ್ಯ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.